ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನವಂಬರ್ 7 ಅಂದರೆ ನಾಳೆ ನಮ್ಮ ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗದ ಪ್ರಮುಖ ನಟ, ಮೇರು ನಟ, ಸಾಹಸ ಸಿಂಹ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಯಜಮಾನ ಚಿತ್ರ ಮತ್ತೆ ಬಿಡುಗಡೆ ಆಗ್ತಾಯಿದೆ. ಈ ಯಜಮಾನ ಚಿತ್ರ ಡಿಸೆಂಬರ್ 1, 2000 ಇಸ್ವಿಯಲ್ಲಿ ಬಿಡುಗಡೆಯಾಗಿತ್ತು. ಈ ಯಜಮಾನ ಚಿತ್ರ ಮಾಡಿದ ದಾಖಲೆ ಯಾವತ್ತಿಗೂ ಯಾವ ಚಿತ್ರವೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಯಾಕಂದರೆ ಈ ಯಜಮಾನ ಚಿತ್ರ 130 ಥಿಯೇಟ್ರ್ಗಳಲ್ಲಿ 100 ಡೇಸ್ ಓಡಿತು, 40 ಥಿಯೇಟ್ರ್ಗಳಲ್ಲಿ 25 ವಾರ ಓಡಿತು, ಮತ್ತು 4 ಥಿಯೇಟ್ರಲ್ಲಿ 1 ವರ್ಷ ಓಡಿದ ದಾಖಲೆಯ ಚಿತ್ರ ಅಂತ ಹೇಳ್ಬೋದು. ಮತ್ತು ಈ ಚಿತ್ರ ಆಗಿನ ಕಾಲಕ್ಕೆ 35 ಕೋಟಿ ಕಲೆಕ್ಷನ್ ಮಾಡಿದ ಚಿತ್ರ ಎಂಬ ಹೆಸರನ್ನು ಕೂಡ ಪಡೆದಿದೆ. ಮತ್ತು ಈ ಯಜಮಾನ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ರಾಜೇಶ್ ರಾಮನಾಥ್ ಅವರ ಒಂದು ಹಾಡುಗಳು ಮತ್ತು ಕೆ. ಕಲ್ಯಾಣ್ ಅವರ ಸಾಹಿತ್ಯ ಎಂದಿಗೂ ಮರೆಯೋಕ್ಕಾಗಲ್ಲ. ರಾಜೇಶ್ ಕೃಷ್ಣನ್ ಸರ್ ಹಾಗೂ ಚಿತ್ರಮ್ಮ ಅವರ ಧ್ವನಿಯಲ್ಲಿ ಬಂದಂಥ ಹಾಡುಗಳು ಕೂಡ ಮರೆಯೋಕ್ಕಾಗಲ್ಲ. ಒಂದು ಅತ್ಯುತ್ತಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ದ್ವಿಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇವರ ಜೊತೆಗೆ ಶಶಿಕುಮಾರ್ ಅವರು, ಪ್ರೇಮಾ ಅವರು, ಅಭಿಜಿತ್ ಅವರು, ಟೆನ್ನಿಸ್ ಕೃಷ್ಣ ಹೀಗೆ ಮುಂತಾದವರು ಕೂಡ ಆ್ಯಕ್ಟಿಂಗನ್ನು ಆಡಿದ್ದಾರೆ. ಮತ್ತು ಈ ಚಿತ್ರ ಎಂದಿಗೂ ಮರೆಯೋಕ್ಕಾಗದಂಥ ಒಂದು ಚಿತ್ರ ಅಂತ ಹೇಳ್ಬೋದು. ಯಾಕಂದರೆ ಫ್ಯಾಮಿಲಿ ಮತ್ತು ಸಹೋದರರ ನಡುವೆ ಇದ್ದಂಥ ಪ್ರೀತಿ ಬಾಂಧವ್ಯವನ್ನು ತೋರಿಸುವ ಒಂದು ಅತ್ಯುತ್ತಮ ಚಿತ್ರ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಿನಿಮಾ ಸಾರ್ವಕಾಲಿಕ ಶ್ರೇಷ್ಠವಾದ ಎಲ್ಲ ಕಾಲಕ್ಕೂ ಎಲ್ಲರೂ ನೋಡುವಂಥ ಸಿನಿಮಾ ಅಂತ ಕೂಡ ಮೆಚ್ಚುಗೆಯನ್ನು ಪಡೆದಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಹೇಗೆ ಅಭಿಮಾನಿಗಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಿದ್ರೋ ಅದೇ ರೀತಿ ಅವರ ಚಿತ್ರಗಳಲ್ಲೂ ಕೂಡ ಸಂಬಂಧಗಳಿಗೆ, ಭಾವನೆಗಳಿಗೆ ಫ್ಯಾಮಿಲಿ ಕೂತು ನೋಡುವಂಥ ಫಿಲಮನ್ನು ಅವರು ಯಾವತ್ತೂ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಈ ಯಜಮಾನ ಚಿತ್ರ ಅನ್ನೋದು ಒಂದು ಬ್ಲಾಕ್ ಬಸ್ಟರ್ ಚಿತ್ರ ಅಂತಲೂ ಹೇಳ್ಬೋದು, ಮೈಂಡ್ ಬ್ಲೋಯಿಂಗ್ ಅಥವಾ ಎಮೋಷ್ನಲ್ ಚಿತ್ರ ಅಂತಲೂ ಕೂಡ ಹೇಳ್ಬೋದು. ಇದೇ ನವಂಬರ್ 7 ಅಂದರೆ ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹಾಗಾಗಿ ನಾನು ಕೂಡ ಹೋಗಿ ನೋಡ್ಕೊಂಡು ಬರ್ತೀನಿ. ದಯವಿಟ್ಟು ಎಲ್ಲರೂ ನೀವು ನೋಡಿ. ಈ ಒಂದು ಚಿತ್ರ ಎಷ್ಟು ಸಲ ನೋಡಿದ್ರು ಟಿ ವಿಲಿ ಬೇಜಾರಾಗಲ್ಲ. ಅದೇ ಚಿತ್ರ ಮತ್ತೆ ಸಿನಿಮಾದಲ್ಲಿ ಬಿಡುಗಡೆ ಆಗ್ತಾಯಿದೆ, ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿದೆ ಅಂದರೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವ್ರನ್ನ ಮತ್ತೊಮ್ಮೆ ತೆರೆ ಮೇಲೆ ನೋಡೋ ಸೌಭಾಗ್ಯ ಬಂದಿದೆ. ಇತ್ತೀಚೆಗಷ್ಟೇ ಅವರಿಗೆ ಕರ್ನಾಟಕ ರತ್ನ ಅವಾರ್ಡನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ವಿಷ್ಣುವರ್ಧನ್ ಸರ್ ಅವರನ್ನ ಮತ್ತೆ ತೆರೆ ಮೇಲೆ ನೋಡಬೇಕು ಅಂದರೆ ಈ ಥರ ಅವಕಾಶ ಸಿಗೋದು ತುಂಬ ಕಮ್ಮಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಈ ಯಜಮಾನ ಸಿನಿಮಾವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.